ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಹಳ್ಳಿ ಕಡೆ ಅಂದಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಆಗೋದೆ ಹಂಡೆ ಒಲೆ ನೀರು ಉರಿ ಹಾಕೋದ್ರಿಂದ, ಬಾಗಿಲು ತೊಳೆಯೋದ್ರಿಂದ. ನಮ್ಮ ಮನೇಲಿ ಯಾವಾಗಲೂ ನಮ್ಮ ಅಮ್ಮನೇ ಬಾಗಿಲಿಗೆ ರಂಗೋಲಿ ಹಾಕೋದು. ನಮ್ಮ ಥರ ಎಲ್ಲ ಅವರು ಸಣ್ಣ ಪುಟ್ಟ ರಂಗೋಲಿ ಬಿಡೋದೇ ಇಲ್ಲ. ಅವ್ರದ್ದೆಲ್ಲ ಎಳೆ ರಂಗೋಲಿ ಅಂತ ಅಂದ್ಕೊಂಡು ತುಂಬ ದೊಡ್ಡದಾಗಿ ಬಿಡ್ತಾರೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾನು ಬೆಳಗ್ಗೆನೇ ಹೊಲ್ದ ಹತ್ರ ಸ್ವಲ್ಪ ಹೂವುಗಳೆಲ್ಲ ಕಿತ್ಕೊಬರೋಣ ಅಂತ ಹೋದೆ. ಶನಿವಾರ ಆಗಿರೋದ್ರಿಂದ ತುಳಸಿ ಎಲ್ಲ ಬೇಕಿತ್ತು. ತುಳಸಿ ನಾವು ಹೊರಗಡೆಯಿಂದ ಎಲ್ಲೂ ತೊಗೊಳಲ್ಲ, ನಮ್ಮ ಹೊಲ್ದ ಹತ್ರನೇ ಎಷ್ಟು ಬೇಕೋ ಅಷ್ಟು ನಾವು ಬೆಳ್ಕೊತೀವಿ. ಹಾಗೆ ಜೊತೆಲಿ ನಮ್ಮ ಸೋಫಿನೂ ಕೂಡ ಬಂದಿದ್ಲು. ಅವಳು ಹೊಲ್ದ ಕಡೆ ಎಲ್ಲಾರ ಹೋದ್ರೆ ಅವಳು ನಮ್ಮ ಜೊತೆ ಇರಲೇಬೇಕು. ಅವಳು ಅಲಾಸ್ ಬಾರ್ ಮಗನೆ, ಇಲ್ಬಾ. ಹಾಗೆ ಇನ್ನೊಂದು ಸೈಡ್ ಬಂದರೆ ಕನಕಾಂಬರಗಳನ್ನ ಇಟ್ಟಿದ್ದೀವಿ. ಅವು ಈಗ ಇನ್ನೂ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಹೂವುಗಳೇನು ಜಾಸ್ತಿ ಇರಲಿಲ್ಲ. ಈಗೆಲ್ಲ ಮೊಗ್ಗಾಗಿತ್ತು. ನೋಡೋಣ ನೆಕ್ಸ್ಟ್ ಟೈಮ್ ಸಿಗುತ್ತೆ ಅಂತ ಹಾಗೆ ಬಿಟ್ಟೆ. ಈ ಕಡೆ ಒಂದೆರಡು ದಾಸವಾಳ ಗಿಡ ಇದೆ, ನೋಡೋಣ ಅಂತ ಹೋದರೆ ಅದೆಲ್ಲ ಸ್ವಲ್ಪ ಮಳೆ ಇಲ್ದಿದ್ದ ಕಾರಣ ಗಿಡ ಎಲ್ಲ ಒಣಗೋದಂಗೆ ಆಗಿತ್ತು. ಅದ್ರ ಎಲೆಗಳನ್ನೇ ತೆಗೆದು ಬುಡಕ್ಕೆ ಕೊಟ್ಬಿಟ್ಟು ಸ್ವಲ್ಪ ಮಣ್ಣು ಹಾಕಿ ಅದ್ರ ಬುಡನ ಸ್ವಲ್ಪ ಪಾತಿ ಥರ ಮಾಡಿದ್ವಿ. ಹಿಂಗೆ ಮಾಡೋದ್ರಿಂದ ಒಂಚೂರು ನೀರು ಹಾಕ್ಕೊಂಡ್ರೆ ಹೂವುಗಳು ಸಿಗ್ಬೋದು. ಹಿಂಗೆ ಒಂದು 2-3 ಪರಂಗಿ ಗಿಡಗಳನ್ನೂ ಹಾಕಿದ್ದೀವಿ. ಕಾಯಿ ಬಿಟ್ಟಿದೆ, ದಪ್ಪಾಗಿದೆ. ಇನ್ನೂ ಅದು ಹಣ್ಣಿಗೆ ಬಂದಿಲ್ಲ. ಇನ್ನೊಂದು ತಿಂಗಳೊಳಗೆ ಹಣ್ಣಿಗೆ ಬರುತ್ತೆ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ನಮ್ಮ ಸೋಫಿ ಆಗಲೇ ಗಾಡಿ ಮೇಲೆ ಕುತ್ಕೊಂಡು ರೆಡಿ ಆಗೋಳು ಮನೆಗೆ ಹೋಗೋದಕ್ಕೆ. ಅವಳು ಕರ್ಕೊಂಡು ಮನೆ ಕಡೆ ಹೊರಟೆ. ಅವಳು ಗಾಡಿ ಮೇಲೆ ಕುತ್ಕೊಂಡು ಹಿಂಗೆ ಓಡಾಡಿಸಿದ್ರೆ ಅವಳಿಗೆ ಒಂಥರ ಖುಷಿ. ಸಂಜೆವರೆಗೂ ಓಡಾಡಿಸಿದ್ರೆ ಹಿಂಗೆ ಓಡಾಡ್ತಿರ್ತಾಳೆ. ಹಾಗೆ ಮನೆಗೆ ಬಂದಿದ್ದ ತಕ್ಷಣ ಹೋಗಿ ಸೋಫಾ ಮೇಲೆ ಮಲಿಕೊಂಡ್ಳು. ಮತ್ತು ನಾಷ್ಟಕ್ಕೆ ದೋಸೆನೂ ಮತ್ತು ಪಲ್ಯ ಮಾಡಿದ್ವಿ. ಎಲ್ಲ ತಿಂದ್ಬಿಟ್ಟು ಅವ್ರವ್ರ ಕೆಲ್ಸಗಳಿಗೆ ಅವರು ಹೊರಟರು. ಮತ್ತು ನಾನು ದೇವ್ರ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ತಂದಿದ್ದ ತುಳಸಿನ ಕಟ್ಬಿಟ್ಟು ದೇವ್ರಿಗೆಲ್ಲ ಮುಡಿಸಿ ನಮ್ಮ ಮನೆ ದೇವರಾದ ಆಂಜನೇಯನಿಗೆ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡೆ. ಇದು ನಾನು ಮಾಡಿರೋ ಪೂಜೆ. ಮತ್ತು ಎಲ್ಲರಿಗೂ ಸಾಯಿಬಾಬಾ ಒಳ್ಳೇದು ಮಾಡಲಿ, ನಮ್ಮ ಚಾನಲ್ನ ಹಿಂಗೆ ಉಳಿಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾಯಿದ್ದೀನಿ.